Hello everyone, welcome to my channel, that is Chemistry Clump. So in the last video we are actually studying about a stereochemistry. We are actually studying about in a stereochemistry we are actually studying about a stereochemistry. So in this stereochemistry we are covered like a symmetry and symmetry elements we already covered, and applications of symmetry, applications of symmetry. And we also seen that next topic we are seen about chirality, and we seen the chirality conditions for chirality, conditions in condition because chirality ಅಂತ ನೋಡಿದ್ವಿ. And after that we are seeing the chirality in cyclohexane molecularly chirality ನೋಡಿದ್ವಿ. That is a particular one case ತಗೊಂಡು ಮಾಡ್ತೀವಿ, chirality ನೋಡ್ಕೊಂಡು ಹೋದ್ವಿ. cyclohexane, that is a chair form ಅಲ್ಲಿ ಇದಿಷ್ಟ ಆಗಿತ್ತು. So after this what is stereochemistry contains, there are different molecules, some different molecules are present, that is we have to find out the chirality in that particular molecules. Today we are going to discuss about those molecules, chirality in different molecules. Those molecules are first is alene and spiro, or also called as pyrenes, and third is biphenyls. ಈ ಮೂರು ಒಂದು ಮಾಲಿಕ್ಯೂಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಟು ಫೈಂಡ್ ದ chirality. We are going to find the chirality in these three molecules. Different case we'll study one by one. Okay, first of all I will take allenes. So this stereochemistry whole thing is depend upon imagination. Okay, how better you are going to imagine the molecule, then how that much better you can understand the particular topic. Okay, try to imagine the molecule, that's better for your studying purpose. Okay, let us start with the allenes start ಮಾಡಿದ್ರೆ first of all I will take an allenes system. ಹೆಂಗಿರ್ತಂದ್ರೆ allenes system like particular like this. Okay na, particular this is called as allenes system. ಅಂದ್ರೆ continuous double bond ಇರ್ತದೆ. ಕಂಟಿನ್ಯೂಸ್ಲಿ ಮಾಡ್ತಾವೆ ಡಬಲ್ ಬಾಂಡ್. the double bonds are present adjacent carbon ಗೆ ಮಾಡ್ತಾವೆ ಡಬಲ್ ಬಾಂಡ್ ಇರ್ತವೆ. this is ಈ ತರ ಇತ್ತಪ್ಪ ಏನು ಮಾಡ್ತಿದ್ರೆ this is called as a conjugation system ಅಂತ ಕರಿತೀವಿ. ಬಟ್ ಇದಕ್ಕೆ ಏನು ಕರಿತೀವಿ alene system ಅಂತ ಕರಿತೀವಿ. this is called as a alene system. so ಫಸ್ಟ್ ಆಫ್ ಆಲ್ ಯಾವ ಥರ ಬಾಂಡ್ ಆಗ್ತದೆ ನೋಡಿ, ಫಸ್ಟ್ ಯಾವ ಥರ ಬಾಂಡ್ ಆಗ್ತದೆ ನೋಡಿ ಬಿಡಮ್ಮ, ಆಮೇಲೆ ಈಸಿಯಾಗಿ ಕಲ್ಕೊಂತ ಹೋಗ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ಐ ವಿಲ್ ಟೇಕ್ ಅ ಸಿ ಆ್ಯಂಡ್ ದಿಸ್ ಸಿ ಆ್ಯಂಡ್ ದಿಸ್. ಓಕೆ, ಆ್ಯಂಡ್ ಐ ವಿಲ್ try to draw orbitals. So this is orbitals. I will try to draw these orbitals ಈ ಥರ ಇರ್ತವೆ. and there are another type of orbitals. See, ಇವೆ ಮಾಡ್ತಾರೆ ಪೈ ಬಾಂಡ್ ಮಾಡ್ತಕ್ಕಂಥ ಆರ್ಬಿಟಲ್ಸ್. ಆ್ಯಂಡ್ ಇನ್ನೊಂದು ದಿಸ್ ಇಸ್ ವರ್ಟಿಕಲ್ ಆರ್ಬಿಟಲ್ಸ್. ಕಾರ್ಬನ್ ಇದೆ, ದಿಸ್ ಇಸ್ ಕಾರ್ಬನ್ ವರ್ಟಿಕಲ್ ಆರ್ಬಿಟಲ್ಸ್, ಮೇಲೊಂದು ಆ್ಯಂಡ್ ಕೆಳಗೊಂದು ಆರ್ಬಿಟಲ್ಸ್ ಇದೆ. ಇವಾಗ ಇನ್ನೊಂದು ಹಾರಿಜೆಂಟಲ್ ಆರ್ಬಿಟಲ್ಸ್ ಅಂದರೆ ಲೈಕ್ ನಿಮ್ಮ ಕಡೆಗೊಂದು ನಮ್ಮ ಕಡೆಗೊಂದು ಆರ್ಬಿಟಲ್ಸ್ ಈ ಥರ ಬರ್ತಾವಲ್ಲ, ಆ ಆರ್ಬಿಟಲ್ಸ್ ಡ್ರಾ ಮಾಡ್ತೀನಿ. ಲೈಕ್ ದಿಸ್ ಒನ್ ಆ್ಯಂಡ್ this one and this one. ಓಕೆ, ಇವಾಗ ಈ ಥರ ಮಾಡ್ತಾವೆ ಆರ್ಬಿಟಲ್ಸ್ ಪ್ರೆಸೆಂಟ್ ಇರ್ತಾವೆ. ಇವಾಗ ನಾನು ಏನು ಮಾಡ್ತೀನಿ, ಕಂಟಿನ್ಯೂಸ್ ಡಬಲ್ ಬಾಂಡ್ ಅಂದ್ರೇನು, ಪೈ ಬಾಂಡ್ ಸಿಸ್ಟಮ್ ಅಂದ್ರೇನು, ಪೈ ಬಾಂಡ್ ಫಾರ್ಮೇಷನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಐ ವಿಲ್ ಟೇಕ್ ದಿಸ್ ಪೈ ಬಾಂಡ್ ಆಗ್ತದೆ. ಯಾವ್ದ್ರ ಮಧ್ಯೆ ಈ ಪಿಂಕ್ ಮಧ್ಯೆ ಮಾಡ್ತಾ ಪೈ ಬಾಂಡ್ ಆಗ್ತದೆ. ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇರಬೇಕು, ಸಿಮೆಟ್ರಿಕಲ್ ಆರ್ಬಿಟಲ್ ಮಧ್ಯೆ ಮಾಡ್ತಾ ಪೈ ಬಾಂಡ್ ಆಗ್ತದೆ. ಇಲ್ಲಿ ಪೈ ಬಾಂಡ್. ಓಕೆ, ಇವೆರಡೂ ಆರ್ಬಿಟಲ್ಸ್ ಏನು ಮಾಡ್ತಾವೆ ಪೈ ಬಾಂಡ್ ಮಾಡ್ತಾವೆ. ಇವೆರಡು ಆರ್ಬಿಟಲ್ಸ್ ಏನು ಮಾಡ್ತಾವೆ ಪೈ ಬಾಂಡ್ ಫಾರ್ಮೇಷನ್ ಮಾಡ್ತಾವೆ. ಸೊ ನೆಕ್ಸ್ಟ್ ಪೈ ಬಾಂಡ್ ಇಲ್ಲಿ ಆಗ್ತದೆ ನೋಡ್ರಿ, ನೆಕ್ಸ್ಟ್ ಪೈ ಬಾಂಡು ಈ ಒಂದು ಯೆಲ್ಲೋ ಮತ್ತು ಯೆಲ್ಲೋ ಕಲರ್ ಮಧ್ಯೆ ಆಗ್ತದೆ. ಯಾಕಂತಂದ್ರೆ ದಿಸ್ ಪಿಂಕ್ ಆಲ್ರೆಡಿ ಪೈ ಬಾಂಡೆಡ್ ಅಲ್ಲ, ಇಲ್ಲಿಂದ ಮತ್ತೆ ಇನ್ನೊಂದು ಪಿಂಕ್ ಜೊತೆ ಪೈ ಬಾಂಡ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಒಂದು ಆರ್ಬಿಟಲ್ ಇನ್ನೊಂದು ಆರ್ಬಿಟಲ್ ಜೊತೆ ಸೇರ್ಕೊಂಡು ಏನು ಮಾಡ್ತಾರೆ ಒಂದೇ ಬಾಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇನ್ನೊಂದು ಬಾಂಡ್ ಮಾಡೋಕ್ಕಾಗಿಲ್ಲ. ಅಂದರೆ ನಾವು ದ ಪೈ ಬಾಂಡ್ ವಿಲ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದೀಸ್ ಯೆಲ್ಲೋ ಕಲರ್ ಈ ಥರ ಏನು ಮಾಡ್ತಾರೆ, ಇಲ್ಲೇ ಮಾಡ್ತಾರೆ ಪೈ ಬಾಂಡ್ ಫಾರ್ಮೇಷನ್ ಆಗ್ತದೆ. ಸೊ ದೀಸ್ ವೇಕೆಂಟ್ ಆರ್ಬಿಟಲ್ಸ್, ಈ ಒಂದು ವೇಕೆಂಟ್ ಆರ್ಬಿಟಲ್ಸ್ ಇದಾವಲ್ಲ, ಲೈಕ್ ದಿಸ್ ಥಿಂಗ್ ಆ್ಯಂಡ್ ದಿಸ್ ಪಿಂಕ್ ಥಿಂಗ್. ಓಕೆ, ಆ ಒಂದು ವೇಕೆಂಟ್ ಆರ್ಬಿಟಲ್ಸ್ ಏನು ಮಾಡ್ತಾರೆ, ಈಗ ಐ ವಿಲ್ ಗಿವ್ ದೆಮ್ ಆ್ಯಸ್ ಅ ಹೈಡ್ರೋಜನ್ ಕೊಡ್ತೀನಿ. ಸಪೋಸ್ ಐ ವಿಲ್ ಟೇಕ್ ದಿಸ್ ಆರ್ಬಿಟಲ್ಗೆ ಏನು ಮಾಡ್ತಾರೆ, ಒಂದು ಹೈಡ್ರೋಜನ್ ಬಾಂಡ್ ಮಾಡ್ತೀನಿ ಅಂತ ತಿಳ್ಕೊರಿ. ಆ್ಯಂಡ್ this orbital is also forming a hydrogen bond
Okay, this forming hydrogen bond, and here yellow color is also forming a hydrogen bond, and here also forming a hydrogen bond. Okay, hydrogen bond formation ಮಾಡಿ ಇದನ್ನೆಲ್ಲ ನೋಡೋದಾದ್ರೆ ದಿಸ್ ಮಾಲಿಕ್ಯೂಲ್ ಇದು 3 ಡೈಮೆನ್ಷನ್. ಓಕೆ, ಇದು 3 ಡೈಮೆನ್ಷನ್ ವ್ಯೂ. ನಾವು ನಾರ್ಮಲ್ ಆಗಿ ನೋಡೋದಾದ್ರೆ ಈಗ ನಾರ್ಮಲ್ ಆಗಿ ಏನು ಮಾಡ್ತೀನಿ ನಾನು ಅಲಿನ್ ಸಿಸ್ಟಮ್ ನೋಡೋದಾದ್ರೆ ದಿಸ್ ಇಸ್ ಅಲಿನ್ ಸಿಸ್ಟಮ್ ಲುಕ್ಸ್ ಲೈಕ್ ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್. ಓಕೆ, ಇವಾಗ ನೋಡಿ ಹೈಡ್ರೋಜನ್ ಎಲ್ಲಿದಾವ ನೋಡ್ರಿ, ಹೈಡ್ರೋಜನ್ ಇದಾವ ಎರಡು ಪ್ಲೇನ್ ಇದಾವ. ಓಕೆ, ಎರಡು ಏನು ಮಾಡ್ತಾವ ಪ್ಲೇನ್ ಇದಾವ, 2 are in the same plane, 2 are in the same plane and other 2 are in a horizontal plane. ಅಂದರೆ ಹಾರಿಜೆಂಟಲ್ ಅಂದ್ರೆ ಒಂದು ನಿಮ್ಮ ಕಡೆ ಬರ್ತಾ ಒಂದು ಕಡೆ ಏನು ಮಾಡ್ತಾರ ಇನ್ನೊಂದು ಏನು ಮಾಡ್ತಾರೆ ನಮ್ಮ ಕಡೆ ಬರ್ತದೆ. ಹೌದಾ, ಅಂದರೆ ಲೈಕ್ ವೆಡ್ಜ್ ಬಾಂಡ್ ಆ್ಯಂಡ್ ಡ್ಯಾಶ್ ಬಾಂಡ್. ಓಕೆ, ವೆಡ್ಜ್ ಬಾಂಡ್ ಈಸಿಯಾಗಿ ಹೇಳ್ಬೇಕಂದ್ರೆ ದಿಸ್ ಈಸ್ ಅ ವೆಡ್ಜ್ ಬಾಂಡ್, ದಿಸ್ ಈಸ್ ವೆಡ್ಜ್ ಹೈಡ್ರೋಜನ್ ಆ್ಯಂಡ್ ದಿಸ್ ಈಸ್ ಅ ಡ್ಯಾಶ್ ಹೈಡ್ರೋಜನ್. ಸೊ ವೆಡ್ಜ್ ಹೈಡ್ರೋಜನ್ ಈ ಕಡೆ ದಿಸ್ ಈಸ್ ಕಾಲ್ಡ್ ಎಸ್ ಅ ಡ್ಯಾಶ್ ಹೈಡ್ರೋಜನ್ ಆ್ಯಂಡ್ ದಿಸ್ ಈಸ್ ಅ ವೆಡ್ಜ್ ಹೈಡ್ರೋಜನ್. ಓಕೆ, ಅಂದರೆ ಮಾಲಿಕ್ಯೂಲ್ ಹೆಂಗೈತೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಲಿಕ್ಯೂಲ್ ಹೆಂಗೈತೆ ಗೊತ್ತಾ, ಮಾಲಿಕ್ಯೂಲ್ ಹೆಂಗೈತಪ್ಪ ಅಂದರೆ ಸಿ ಈ ಥರ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಓಕೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇದಿಷ್ಟೇನಿದಲ್ಲ ಇದಿಷ್ಟೇನಪ್ಪ ಅಂದರೆ ದಟ್ ಪರ್ಟಿಕ್ಯುಲರ್ ಥಿಂಗ್ ಈಸ್ ಲೈಕ್ ದಿಸ್. ಓಕೆ, ಒಂದು ಹೈಡ್ರೋಜನ್ ಏನು ಮಾಡ್ತಾರೆ ನಿಮ್ಮ ಕಡೆ ಬರ್ತದೆ, ಒಂದು ಹೈಡ್ರೋಜನ್ ನಿಮ್ಮ ಕಡೆ ಬರ್ತಿದೆ, ಇನ್ನೊಂದು ಹೈಡ್ರೋಜನ್ ನಮ್ಮ ಕಡೆ ಬರ್ತದೆ. ಓಕೆ, ಇವಾಗ ದಿಸ್ ರಿಮೈನಿಂಗ್ ಪಾರ್ಟ್ ಐ ವಿಲ್ ಡ್ರಾ ವಿತ್ ದ ಪಿಂಕ್ ಕಲರ್. ಬೆಟರ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಯೆಲ್ಲೋ ಕಲರ್ ಮಾಲಿಕ್ಯೂಲ್ ಇದು ಯೆಲ್ಲೋ ಕಲರ್ ಮಾಲಿಕ್ಯೂಲ್ ಇದೆ ಅಂತ ತಿಳ್ಕೊಳ್ಳಿ. ಸಿ ದಿಸ್ ಈಸ್ ಹೈಡ್ರೋಜನ್ ಆ್ಯಂಡ್ ರಿಮೈನಿಂಗ್ ಪಾರ್ಟ್ ಲೈಕ್ ದಿಸ್ ಈ ಥರ ನಮ್ಮ ಮಾಲಿಕ್ಯೂಲ್. ದಿಸ್ ಈಸ್ ಅಲಿನ್ ಸಿಸ್ಟಮ್. ದಿಸ್ ಈಸ್ ಹೈಡ್ರೋಜನ್. ಓಕೆ, ಈ ಥರ ಮಾಡ್ತಾ ಅಲಿನ್ ಸಿಸ್ಟಮ್ ಅದು ಪರ್ಪೆಂಡಿಕ್ಯುಲರ್ ಏನು ಮಾಡ್ತಾರೆ ಅದ. ಓಕೆ, ದಿಸ್ ಯು ಗಾಟ್ ಇಟ್. ಐ ಥಿಂಕ್ ಯು ಗಾಟ್ ದ ಸಿಸ್ಟಮ್ ಯಾವ ರೀತಿ ಗೊತ್ತಾಯ್ತಪ್ಪ ಏನು ಮಾಡ್ತೀವಿ ನಾವು ಕೈರಲಿಟಿ ವೆದರ್ ಇಟ್ ಈಸ್ ಅ ಕೈರಲ್ ಮಾಲಿಕ್ಯೂಲ್ ಆರ್ ಇಟ್ ಈಸ್ ಅ ಕೈರಲ್ ಮಾಲಿಕ್ಯೂಲ್ ಅಂತ ಮಾಡ್ತೀವಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ದರ್ ಇಸ್ ನೋ ಬಿಗ್ ಇಶ್ಯೂಸ್ ಟು ಫೈಂಡ್ ಔಟ್ ವೆದರ್ ದ ಮಾಲಿಕ್ಯೂಲ್ ಇಸ್ ಕೈರಲ್ ಆರ್ ನಾಟ್ ಕೈರಲ್. ಓಕೆ, ಫಸ್ಟ್ ಆಫ್ ಆಲ್ ಮಾಲಿಕ್ಯೂಲ್ ಅರ್ಥ ಆಗಿರಬೇಕು, ಅಲಿನ್ ಸಿಸ್ಟಮ್ ಅರ್ಥ ಆಯ್ತು ಅಂದ್ಕೊಂಡಿನಿ. ಸೊ ಈ ಥರ ಮಾಡ್ತಾರೆ ನಾನು ಅಲಿನ್ ಸಿಸ್ಟಮ್ ಮಾಡಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಲಿನ್ ಸಿಸ್ಟಮ್. ಓಕೆ, ಅಲಿನ್ ಸಿಸ್ಟಮ್ ಈ ಥರ. ಇವಾಗ ಅಲಿನ್ ಸಿಸ್ಟಮ್ ಅಲ್ಲಿ ವೆದರ್ ಅಲಿನ್ ಸಿಸ್ಟಮ್ ಈಸ್ ಕೈರಲ್ ಆರ್ ಕೈರಲ್. ಸಪೋಸ್ I will take a aline, I will differentiate or I will divide aline as a two part. One is odd double bond ಇರ್ತಂತ ಅಲಿನ್ ತೊಗೊಂತೀನಿ. ಇನ್ನೊಂದು ಈವನ್ ಡಬಲ್ ಬಾಂಡ್ ಇರ್ತಂತ ಅಲಿನ್ ತೊಗೊಂತೀನಿ. ಈವನ್ ಡಬಲ್ ಬಾಂಡ್ ಇರ್ತಕ್ಕಂಥ ಒಂದು ಅಲಿನ್ ತೊಗೊಂತೀನಿ. ಓಕೆ, ಈವನ್ ಡಬಲ್ ಬಾಂಡ್ ಇರ್ತಂತ ಒಂದು ಅಲಿನ್ ತೊಗೊಂತೀನಿ. ಸೊ ಆಡ್ ಡಬಲ್ ಬಾಂಡ್ ಅಂದ್ರೆ ಏನು? ಆಡ್ ಡಬಲ್ ಬಾಂಡ್ ಅಂದರೆ ಫಾರ್ ಎಕ್ಸಾಂಪಲ್ ಸಿ ಡಬಲ್ ಬಾಂಡ್ ಸಿ ಡಬಲ್ ಬಾಂಡ್ ಸಿ ಡಬಲ್. ಓಕೆ, ದಿಸ್ ಇಸ್ ಆಡ್ ಡಬಲ್ ಬಾಂಡ್. ಸಾರಿ, ಈವನ್ ಡಬಲ್ ಬಾಂಡ್ ಇದು ಆಡ್ ಡಬಲ್ ಬಾಂಡ್ ದಿಸ್. ಓಕೆ, ಈವನ್ ಡಬಲ್ ಬಾಂಡ್ ಅಂದ್ರೆ ಏನು? ದಿಸ್ ಈಸ್ ಈವನ್ ಡಬಲ್. ಇವಾಗ ಈವನ್ ಡಬಲ್ ಬಾಂಡಲ್ಲಿ ನಮ್ಮ ಬಾಂಡಿಂಗ್ ಸಿಸ್ಟಮ್ ಇದು ಯಾವ ರೀತಿ ಇದು ಅಂದರೆ ದಟ್ ಈಸ್ ಈ ಥರ ಇದು ಬಾಂಡ್ ಸಿಸ್ಟಮ್ ಏನು ಮಾಡ್ತೀವಿ ಈ ಥರ ಇದು ಲೈಕ್ ಐ ವಿಲ್ ಟೇಕ್ ಅನ್ ಎ ಆ್ಯಂಡ್ ಐ ವಿಲ್ ಟೇಕ್ ಅ ಬಿ. ಹೈಡ್ರೋಜನ್ ಬೇಡ, ಐ ವಿಲ್ ಟೇಕ್ ಅ ಎ ಆ್ಯಂಡ್ ಎನಿ ಗ್ರೂಪ್ ತೊಗೊಂತೀವಿ. ಓಕೆ, ಬಿ ಆ್ಯಂಡ್ ಇನ್ನೂ ಎರಡು ಏನು ಮಾಡ್ತೀವಿ ಅಂದರೆ ಇನ್ ಅ ಸೇಮ್ ಪ್ಲೇನ್. ಬಟ್ ಆಡ್ ಡಬಲ್ ಬಾಂಡಲ್ಲಿ ನೀವು ಆರ್ಬಿಟಲ್ಸ್ ಡ್ರಾ ಮಾಡ್ಕೊಂಡು ನೋಡಿದಾಗ ಏನು ಮಾಡ್ತಾರೆ ಎರಡೂ ಕಡೆ ಬರ್ತಕ್ಕಂಥ ಒಂದು ಗ್ರೂಪ್ಸು ಇದನ್ನು ಏನು ಮಾಡ್ತೀವಿ ಸಿ ಡಿ ಅನ್ಕೊಳ್ಳಿ. ಓಕೆ, ಎರಡೂ ಕಡೆ ಬರ್ತಕ್ಕಂಥ ಗ್ರೂಪ್ಸ್ ಏನು ಮಾಡ್ತಾರೆ ದೇ ಆರ್ ಇನ್ ಅ ಸೇಮ್ ಪ್ಲೇನ್ ಅಲ್ಲಿ ಬರ್ತಾವೆ. ಏನು ಮಾಡ್ತಾವೆ ಸೇಮ್ ಪ್ಲೇನಲ್ಲಿ ಬರ್ತಾವೆ. ಅಂದರೆ ಇಲ್ಲಿ ನಾನು ಏನಾದ್ರು ಕೈರಲಿಟಿ ನೋಡೋಕ್ಕಾದ್ರೆ ನಾನು ಕೈರಲಿಟಿ ನೋಡಬೇಕಪ್ಪ ಅಂತಂದರೆ here the molecule, the odd double bond ಇರ್ತಕ್ಕಂಥ ಮಾಲಿಕ್ಯೂಲ್, ಹೊಂದಿರ್ತಕ್ಕಂಥ ಮಾಲಿಕ್ಯೂಲ್ always a chiral molecule ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್. ಇದು ಬಿಟ್ಬಿಟ್ರಿ ಆಡ್ ಡಬಲ್. ಬಟ್ ಈವನ್ ಡಬಲ್ ಬಾಂಡ್ ನೋಡಿದಾಗ ಏನು ಮಾಡ್ತಾರೆ ಹಿಯರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತಾರೆ ನನ್ನ ಮಾಲಿಕ್ಯೂಲ್ ಈ ಥರ ಇದೆ ಅಂತ ಹೇಳಿದ್ನಲ್ಲ, ಈ ಥರ ನಾನು ಮಾಲಿಕ್ಯೂಲ್ ಅಂತ ಹೇಳ್ತೀನಿ. ಸೊ ಇವಾಗ ಏನು ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ ಆ್ಯಂಡ್ ಸೆಂಟರ್ ಆಫ್ ಸಿಮೆಟ್ರಿ ನಾ ಏನು ಮಾಡ್ತೀನಿ ಅಂದರೆ ದ ಮಾಲಿಕ್ಯೂಲ್ ದ ಗಿವನ್ ಅಲಿನ್ ಈಸ್ ಕೈರಲ್ ಆರ್ ಅಕೈರಲ್ ಅಂತ ಹೇಳಿ ಮಾಡ್ತಾರೆ ನಾವು ಕನ್ಸಿಡರ್ ಮಾಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ ಡಿಟರ್ಮೈನ್ ಮಾಡ್ತಾ ಹೋಗ್ತೀವಿ. ಐ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಆ ಒಂದು ಎಕ್ಸಾಂಪಲ್ ಮುಖಾಂತರ ಮಾಡ್ತಾರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಓಕೆ, ಐ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ಸ್. Okay, see particular thing, that is I will take this example number 1.
ಎಕ್ಸಾಂಪಲ್ ನಂಬರ್ 1 ಇಟ್ ಈಸ್ ಈ ಥರ ಒಂದು ಡಾಟ್ ಕೊಟ್ಟರೆ ಕಾರ್ಬನ್ ತಿಳ್ಕೊರಿ. ಓಕೆ, ಆ ಥರ ಒಂದು ಡಾಟ್ ಕೊಟ್ಟರೆ ಮತ್ತು ಕಾರ್ಬನ್, ಇಟ್ ಈಸ್ ಅ ಕಾರ್ಬನ್. ಸೊ ದಿಸ್ ಈಸ್ ಅ ಹೈಡ್ರೋಜನ್ ಆ್ಯಂಡ್ this is a chlorine. Okay, and this is a hydrogen and this is a chlorine. Even now find it among plane of symmetry and center of symmetry. You have to find it one molecule athara. So correct artha madkori. This is first of all hydrogen chlorine e part. Okay, which is a left side part attanದ್ರೆ ಏನು ಮಾಡ್ತಾರೆ, ಹೈಡ್ರೋಜನ್ ಮೇಲೆ ಕ್ಲೋರಿನ್ ಕೆಳಗಡೆ. ಇವಾಗ this is ಹೈಡ್ರೋಜನ್, ದಿಸ್ ಇಸ್ ಕ್ಲೋರಿನ್. ನನ್ನ ಕಡೆ ಯಾವ್ದು ಮಾಡ್ತಾರೆ, ಕ್ಲೋರಿನ್ ಬರ್ತದೆ. ಈ ಥರ ಮಾಲಿಕ್ಯೂಲ್, ಈ ಥರ ಏನು ಮಾಡ್ತಾರೆ ಮಾಲಿಕ್ಯೂಲ್. ಇವಾಗ ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿರಿ. ಇವಾಗ ಏನು ಮಾಡ್ತಾರೆ, ಒಂದು ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿ ನೋಡ್ರಿ. ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿ ನೋಡಿದಾಗ ನಮಗೆ ಏನು ಬರ್ತದಪ್ಪ ಅಂದರೆ, ಸಪೋಸ್ ಐ ವಿಲ್ ಪಾಸ್ ಒನ್ ಪ್ಲೇನ್. ಏನಿಂದ ಪಾಸ್ ಮಾಡ್ಬೇಕಂದ್ರೆ ಪ್ಲೇನ್ ಈಗ ಯಾವ ಕಡೆಯಿಂದ ಪಾಸ್ ಮಾಡಿ ನೋಡ್ರಿ, ಯು ಆರ್ ನಾಟ್ ಗೆಟಿಂಗ್ ಎನಿ ಪ್ಲೇನ್ ಆಫ್ ಸಿಮೆಟ್ರಿ. ಯು ಆರ್ ನಾಟ್ ಗೆಟಿಂಗ್ ಎನಿ ಪ್ಲೇನ್ ಆಫ್ ಸಿಮೆಟ್ರಿ ಅಂತಂದರೆ ನಾನು ಈ ಥರ ಮಾಲಿಕ್ಯೂಲ್ ಇದ್ದಲ್ಲ, ಇವಾಗ ಏನು ಮಾಡ್ತೀನಿ, ನಾನು ಪ್ಲೇನ್ ಪಾಸ್ ಮಾಡ್ತೀನಿ. ಈ ಥರ ಅರ್ಥ ಮಾಡ್ಕೊಳ್ಸೋದು. ಓಕೆನಾ, ಈ ಥರ ಏನು ಮಾಡ್ತೀನಿ, ಮಾಲಿಕ್ಯೂಲ್ ಪಾಸ್ ಮಾಡ್ತೀನಿ. ಅವಾಗ ಏನು ಮಾಡ್ತಾರೆ, ಇವಾಗ ಈ ಮಿಡಲ್ ಏನು ಮಾಡ್ತಾರೆ, ಮಿಡಲ್ ಪಾರ್ಟ್ ಕಟ್ಟಾಕೊಂಡು ಹೋಗ್ತದೆ. ಮಿಡಲ್ ಪಾರ್ಟ್ ಏನು ಮಾಡ್ತಾರೆ, ಕಟ್ಟಾಗ್ತಾ ಹೋಗ್ತದೆ. ಅಂದರೆ ಐ ಆಮ್ ಪಾಸಿಂಗ್ ಅ ಪ್ಲೇನ್ ಲೈಕ್ ದಿಸ್. ಓಕೆ, ಈ ಥರ ಒಂದು ಏನು ಮಾಡ್ತಾರೆ, ವರ್ಟಿಕಲ್ ಪ್ಲೇನ್ ಪಾಸ್ ಮಾಡ್ತೀನಿ. ಈ ಥರ ಏನು ಮಾಡ್ತಾರೆ, ವರ್ಟಿಕಲ್ ಪ್ಲೇನ್ ಪಾಸ್ ಮಾಡ್ತಿದ್ದೀನಿ. ಅಂದರೆ ಈ ಒಂದು ಹೈಡ್ರೋಜನ್ನು ಈ ಒಂದು ಕ್ಲೋರಿನ್ ಏನು ಮಾಡ್ತಾರೆ, ಬ್ರೇಕ್ ಆಗ್ತಾವೆ. ಅಂದರೆ ಏನು ಮಾಡ್ತಾವೆ, ಇಲ್ಲೆಲ್ಲ ಇವೇ ಮಾಡ್ತಾರೆ, ದಿಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಕ್ಲೋರಿನ್ ಇಸ್ ಕಟ್ ಆಗಿಬಿಡ್ತಾವೆ, ಎರಡು ಕಟ್ ಆಗ್ತಾವ. ಬಟ್ ದಿಸ್ ಪ್ಲೇನ್ ವಿಲ್ ಪಾಸ್ ಥ್ರೂ ದಿಸ್ ಒನ್. ಈ ಮಿಡಲ್ ಪಾರ್ಟಿಂದ ಏನು ಮಾಡ್ತಾರೆ, ಪಾಸ್ ಆಗ್ತದೆ. ಪಾಸ್ ಆಗ್ತದೆ. ಈ ಕಡೆ ಪೊಸಿಷನ್ ಮಾಡ್ತಾರೆ, ಮಿಡಲ್ ಪಾರ್ಟಿಂದ ಪಾಸ್ ಆಗ್ತದೆ. ಅಂದರೆ ಇಲ್ಲಿ ಹೈಡ್ರೋಜನ್ ಹಂಗೆ ಉಳ್ಕೊಳ್ತದ, ಇಲ್ಲಿ ಕ್ಲೋರಿನ್ ಏನು ಮಾಡ್ತದೆ, ಹಂಗೆ ಉಳ್ಕೊಳ್ತದ. ಹಿಂಗೆ ಕ್ಲೋರಿನ್ ಏನು ಮಾಡ್ತದೆ, ಹಂಗೆ ಉಳ್ಕೊತದ. ಅಂದರೆ ದೀಸ್ ಟು ಆರ್ ಏನು ಎರಡು ಸೇಮ್ ಅದ ನೋಡೋಕೆ ದೀಸ್ ಟು ಆರ್ ಮಿರರ್ ಇಮೇಜಸ್. ವೆದರ್ ದೀಸ್ ಟು ಆರ್ ಮಿರರ್ ಇಮೇಜಸ್ ಅಲ್ಲ, ಎರಡು ಸೇಮ್ ಇಲ್ಲ. ಸೊ ದಿಸ್ ಈಸ್ ಸೇ ದಟ್ ವಿ ಕ್ಯಾನ್ ಸೇ ದಟ್ ಪ್ಲೇನ್ ಆಫ್ ಸಿಮೆಟ್ರಿ ಇಸ್ ಆಬ್ಸೆಂಟ್. ಪ್ಲೇನ್ ಆಫ್ ಸಿಮೆಟ್ರಿ ಮಾಡ್ತದೆ ರೀ, ಆಬ್ಸೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಅಫ್ಕೋರ್ಸ್ ದೇರ್ ಇಸ್ ಏನು ಮಾಡ್ತಾರೆ, ಸೆಂಟರ್ ಆಫ್ ಸಿಮೆಟ್ರಿ ಕೂಡ ಇರಂಗಿಲ್ಲ. ಯಾಕಂದ್ರೆ ಸೆಂಟರ್ ಆಫ್ ಸಿಮೆಟ್ರಿ ನೋಡ್ಕೋರಿ. ಇಲ್ಲಿಂದ ನಾನು ಈ ಕಡೆಗೆ ಹೋದರೆ, ಸಪೋಸ್ ಇದೇ ಒಂದು ಮಾಲಿಕ್ಯೂಲ್ ಏನು ಮಾಡ್ತೀನಿ, ಇಲ್ಲಿಂದ ಈ ಕಡೆ ಹೈಡ್ರೋಜನ್ ಅದ, ಇಲ್ಲಿ ಬಂದರೆ ಏನು ಮಾಡ್ತಾರೆ, ಕ್ಲೋರಿನ್ ಅದ. ಸೊ ನೋ ಸೇಮ್ ಅಟಮ್ಸ್ ಇಲ್ಲ. ಈ ಕಡೆಯಿಂದ ಈ ಕಡೆ ಹೈಡ್ರೋಜನ್ ಹೋದರೆ, ಈ ಕಡೆಯಿಂದ ಈ ಕಡೆಗೆ ಕ್ಲೋರಿನ್ ಅದ. there is no plane of symmetry, there is no center of symmetry. So the molecule is called as a chiral molecule. This is called as a chiral molecule ಅಂತ ಕರಿತೀನಿ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ, ಸಪೋಸ್ ಐ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್, ಸಪೋಸ್ ಇದು even double bond ಅಂತ molecule ಆಯಿತು. ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಆಡ್ ಡಬಲ್ ಬಾಂಡ್ ತೊಗೊಂಡಾಗ, ಲೈಕ್ ಐ ವಿಲ್ ಟೇಕ್ ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್. ಓಕೆ, ದಿಸ್ ಇಸ್ ಹೈಡ್ರೋಜನ್, ಎಲ್ಲ ಸೇಮ್ ಪ್ಲೇನ್ ಇದಾವೆ. ದಿಸ್ ಇಸ್ ಕ್ಲೋರಿನ್ ಆ್ಯಂಡ್ ದಿಸ್ ಈಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಈಸ್ ಹೈಡ್ರೋಜನ್. ಓಕೆ, ಈ ಥರ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ದೆನ್ ಪಾಸ್ ಅ ಪ್ಲೇನ್, ಎಲ್ಲ ಸೇಮ್ ಪ್ಲೇನ್ ಅದ. ಅಂದರೆ ನಿಮ್ಗೆ ಯಾವ ಥರ ಏನಿಲ್ಲ, ಸಿಂಪಲ್ ಏನು ಮಾಡ್ತೀನಿ, ಈ ಥರ ಅದ ಪ್ಲೇನ್. ಓಕೆ, ಒಂದು ಥರ ಏನು ಮಾಡ್ತಾ ಪ್ಲೇನ್. ಇವಾಗ ಏನು ಮಾಡ್ತೀನಿ, ನಾನು ಏನು ಮಾಡ್ತೀನಿ, ಇಲ್ಲಿಂದ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ, ವರ್ಟಿಕಲ್ ಆಗಿ ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ದಿಸ್ ಇಸ್ ಐ ಆಮ್ ಗೋಯಿಂಗ್ ಟು ಪಾಸಿಂಗ್ ಅ ಪ್ಲೇನ್ ಪಾಸ್ ಮಾಡಿ ಏನು ಮಾಡ್ತಾರೆ. ಇವಾಗ ನೋಡ್ರಿ ಏನಪ್ಪ ಅಂದರೆ, ಸಪೋಸ್ ನಾನು ಏನು ಮಾಡ್ತೀನಿ, ಈ ಥರ ಒಂದು ಪ್ಲೇನ್ ನನ್ನ ಮಾಲಿಕ್ಯೂಲ್ ಈ ಥರ ಇದೆ ಅಂತ ತಿಳ್ಕೊ, ನಾನು ಏನು ಮಾಡ್ತೀನಿ, ಪ್ಲೇನ್ ಪಾಸ್ ಮಾಡ್ತೀನಿ. ಅಂದರೆ ದಿಸ್ ಹೈಡ್ರೋಜನ್ ಈಸ್ ಗೋಯಿಂಗ್ ಟು ರಿಫ್ಲೆಕ್ಟ್ ಅಲ್ಲ. ಈ ಒಂದು ಎರಡು ಹೈಡ್ರೋಜನ್ ಏನು ಮಾಡ್ತಂದರೆ ರಿಫ್ಲೆಕ್ಟ್ ಆಗ್ತವೆ. ದಿಸ್ ಬೋತ್ ಹೈಡ್ರೋಜನ್ಸ್ ಆರ್ ಗೋಯಿಂಗ್ ಟು ರಿಫ್ಲೆಕ್ಟ್. ಸೊ ಇಲ್ಲಿ ಏನು ಮಾಡ್ತಾರೆ, POS ಪ್ರೆಸೆಂಟ್ ಇದೆ. ಇಲ್ಲಿ ಏನು ಮಾಡ್ತಾರೆ, POS ಏನು ಮಾಡ್ತಾರೆ, ಪ್ರೆಸೆಂಟ್ ಇದೆ. ಆ್ಯಂಡ್ ಸೆಂಟರ್ ಆಫ್ ಸಿಮೆಟ್ರಿ ನೋಡಿದ್ರೆ ಏನು ಮಾಡ್ತಾರೆ, ಸೆಂಟರ್ ಆಫ್ ಸಿಮೆಟ್ರಿ ಆಬ್ಸೆಂಟ್ ಇದೆ. ಯಾಕಂದರೆ ಇಲ್ಲಿ ಹೈಡ್ರೋಜನ್ ಅದ. ಈ ಪಾಯಿಂಟ್ನ ಸೆಂಟರ್ ತೊಗೊಂಡಾಗ ಈ ಕಡೆಗೆ ಹೋದಾಗ ಏನು ಮಾಡ್ತಾರೆ, ಹೈಡ್ರೋಜನ್ ಬರ್ತದ. ಈ ಕಡೆಗೆ ಹೋದಾಗ ಏನು ಮಾಡ್ತಾರೆ, ಕ್ಲೋರಿನ್ ಬರ್ತದ. ಈ ಕಡೆಗೆ ಹೋದಾಗ ಹೈಡ್ರೋಜನ್. ಓಕೆ, ದ ಎನ್ವಿರಾನ್ಮೆಂಟ್ ಈಸ್ ನಾಟ್ ಸೇಮ್ ಎಟ್ ಆಲ್. ಸೊ ಅದಕ್ಕೋಸ್ಕರ ಮಾಡ್ತಾರೆ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್, ಸೆಂಟರ್ ಆಫ್ ಸಿಮೆಟ್ರಿ ಆಬ್ಸೆಂಟ್. plane of symmetry present ಇದೆ, center of symmetry absent ಇದೆ. So it is a achiral molecule. This is one example for double bond in even and double bond in odd double bond ಇರುವಂತ ಒಂದು alene system. I hope you understand this particular thing, that is alene system. Alene system ಏನು ಮಾಡ್ತಾರೆ, ಈ ತರ ಇರ್ತಾವೆ. So I can recollect the whole thing. See, first ಆರ್ಬಿಟಲ್ಸ್ ಯಾವ ರೀತಿ ಅರೇಂಜ್ ಆಗಿರ್ತದೆ ನೋಡ್ಕೋರಿ. ಈ ಥರ ಡಬಲ್ ಬಾಂಡ್ ಇದ್ದಾಗ ಏನು ಮಾಡ್ತಾರೆ, ಡಬಲ್ ಬಾಂಡ್ ಈವನ್ ಇದ್ದಪ್ಪ ಅಂದರೆ ಈ ಥರ ಒಂದು ಸಿಸ್ಟಮ್ ಬರ್ತದೆ. ಓಕೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಕಾಣ್ತಿದ್ದ ಒಂದು ಸಿಸ್ಟಮ್ ಕಾಣ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈವನ್ ಡಬಲ್ ಬಾಂಡಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ
ಪ್ಲೇನ್ ಆಫ್ ಸಿಮೆಟ್ರಿ, ಸೆಂಟರ್ ಆಫ್ ಸಿಮೆಟ್ರಿ ಎರಡು ಚೆಕ್ ಮಾಡಿರಿ. ಸಪೋಸ್ ಬೋತ್ ಆರ್ ಅಬ್ಸೆಂಟ್, ದೆನ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ chiral. If both are any one of the POS or COS present, then we can call it as a achiral molecule. Okay, I hope you got the point. Okay, next coming to the spiro compounds or spirins, it is also called as a spirins. Spiro compounds are called as a spirins. So nodi, before going to the spirins, I will let you know particular thing. Carbon, okay, bond ಮಾಡ್ತದೆ ಅಂತ ಹೇಳಿದ್ನಲ್ಲ, it is in a tetrahedral position. Okay, ಈ ತರ ಬಾಂಡ್ ಮಾಡ್ತದ, and this is one wedge bond, sorry, one dash bond, and this is one wedge bond. Okay, this dash bond and wedge bond ಅಂದ್ರೆ dash bond ಅಂದ್ರೆ ನಿಮ್ಮ ಕಡೆ ಬರ್ತದೆ, ನನ್ನ ಕಾರ್ಬನ್ ಅದ, dash bond ನಿಮ್ಮ ಕಡೆ ಬರ್ತದೆ, wedge bond ನಮ್ಮ ಕಡೆ ಬರ್ತದೆ. ಓಕೆ, ಯಾಕೆ ರಿಪೀಟ್ ಮಾಡ್ತೀನಪ್ಪ ಅಂದ್ರೆ ವಿ ಹ್ಯಾವ್ ಟು ಇಮ್ಯಾಜಿನ್ ದ ಮಾಲಿಕ್ಯೂಲ್. ಓಕೆ, ಇವಾಗ ಏನು ಮಾಡ್ತಾರೆ, ಸ್ಪೈರೋ ಮಾಲಿಕ್ಯೂಲ್ ನೋಡಿದಾಗ, ಓಕೆ, ವೆದರ್ ವಿ ಆರ್ ಗೋಯಿಂಗ್ ಟು ಸಿ ದ ಸ್ಪೈರೋ ಮಾಲಿಕ್ಯೂಲ್ ನೋಡಿದಾಗ ನಮಗೆ ಹೆಂಗೆ ಕಾಣಿಸುತ್ತೆ ಸ್ಪೈರೋ ಮಾಲಿಕ್ಯೂಲ್ಸ್ ಆರ್ ಲೈಕ್ ದಿಸ್. ಈ ಥರ ಏನು ಮಾಡ್ತಾವೆ ನಮ್ಮ ಮಾಲಿಕ್ಯೂಲ್ಸ್ ಬರ್ತಾರೆ. ದೀಸ್ ಆರ್ ಕಾಲ್ಡ್ ಎಸ್ ಸ್ಪೈರೋ ಮಾಲಿಕ್ಯೂಲ್. ದೀಸ್ ಆರ್ ಕಾಲ್ಡ್ ಎಸ್ ಸ್ಪೈರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇವಾಗ ಈ ಥರ ಸ್ಪೈರೋ ಮಾಲಿಕ್ಯೂಲ್ಸ್ ಬಂದಾಗ ಆ್ಯಕ್ಚುಯಲ್ ಆಗಿ ಸಪೋಸ್ ಐ ವಿಲ್ ಟೇಕ್ ಹಿಯರ್ ಕಾರ್ಬನ್. ಓಕೆ, ಐ ವಿಲ್ ಟೇಕ್ ಹಿಯರ್ ಕಾರ್ಬನ್ ಏನು ಮಾಡ್ತಾರೆ, ಸಪೋಸ್ ಕಾರ್ಬನ್ ಇವಾಗ ಎರಡು ನಾನು ಪ್ಲೇನಲ್ಲಿ ಹಾಕಿದ್ದೀನಿ, ಎರಡು ಏನು ಮಾಡ್ತೀನಿ, ಎ ಆ್ಯಂಡ್ ಬಿ ಅಂತ ಹೇಳಿ ಮಾಡ್ತೀನಿ, ಪ್ಲೇನಲ್ಲಿ ಹಾಕಿದ್ದೀನಿ ಬಾಂಡ್ನ. ಇನ್ನು ಉಳಿಕಿದ ಎರಡು ಬಾಂಡ್ ಯಾವಾಗ ಹಾಕಿದ್ರೆ ನಾನು, ಇನ್ನು ಉಳಿಕಿದ ಎರಡು ಬಾಂಡ್ ಯಾವಾಗ ಹಾಕಂದ್ರೆ ದಟ್ ಈಸ್ ಒನ್ ವೆಡ್ಜ್ ಒನ್ ಡ್ಯಾಶ್, ವೆಡ್ಜ್ ಆ್ಯಂಡ್ ಒನ್ ಡ್ಯಾಶ್. ಇವಾಗ ಸೇಮ್ ಥಿಂಗ್ ನಾನು ಏನು ಮಾಡ್ತೀನಿ, ಇಲ್ಲಿ ಕಾರ್ಬನ್ ತೊಗೊತೀನಿ, ಸೊ ಇಲ್ಲಿ ಏನು ಮಾಡ್ತೀನಿ, ಒನ್ ವೆಡ್ಜ್ ಬಾಂಡ್ ಆ್ಯಂಡ್ ಒನ್ ಡ್ಯಾಶ್ ಬಾಂಡ್ ಆ್ಯಂಡ್ ಒನ್ ವೆಡ್ಜ್ ಬಾಂಡ್. ಓಕೆ, ಒನ್ ವೆಡ್ಜ್ ಬಾಂಡ್ ಆಗ್ತೀವಿ. ಸೊ ಇವಾಗ ಇನ್ನು ಎರಡು ಪ್ಲೇನ್ ಬಂದವಲ್ಲ, ಇಲ್ಲಿ ಮಾಡ್ತಾರೆ, ದೀಸ್ ಆರ್ ಇನ್ ಸೇಮ್ ಪ್ಲೇನ್. ಅನದರ್ ಒಂದು ಕಾರ್ಬನ್ ತೊಗೊಂತೀನಿ, ಸೊ ದಿಸ್ ಕಾರ್ಬನ್ ಆ್ಯಂಡ್ ಹಿಯರ್ ಒನ್ ಡ್ಯಾಶ್ ಬಾಂಡ್ ಆ್ಯಂಡ್ ಒನ್ ವೆಡ್ಜ್ ಬಾಂಡ್. ಈ ಥರ ಏನು ಮಾಡ್ತಾರೆ, ದೀಸ್ ಆರ್ ಕಾಲ್ಡ್ ಆಸ್ ಸ್ಪೈರೋ ಕಾರ್ಬನ್ಸ್ ಆರ್ ಸ್ಪೈರೋ ಸಿಸ್ಟಮ್ ಆರ್ ಸ್ಪೈರಿನ್ ಸಿಸ್ಟಮ್ ಅಂತ ಕರೆಕ್ಟ್. ಸೊ ಇವಾಗ ಇಟ್ ಈಸ್ ಆಲ್ಸೋ ಸಿಸ್ಟಮ್ ಲೈಕ್ ದಟ್ ಓನ್ಲಿ. ಓಕೆ, ಯಾವ ಸಿಸ್ಟಮ್ ಯಾವ ಥರ ಇದೆ ನೋಡ್ರಿ, ಸಿಸ್ಟಮ್ ಯಾವ ಥರ ಇದೆ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ರಿಂಗ್ ಹಿಂಗಿದೆ, ಒಂದು ರಿಂಗ್ ಏನು ಮಾಡ್ತಾರೆ ಹಾರಿಜೆಂಟಲ್ ಇದೆ. ಓಕೆ, ಒಂದು ರಿಂಗ್ ಏನು ಮಾಡ್ತಾರೆ ಹಾರಿಜೆಂಟಲ್, ಒಂದು ರಿಂಗ್ ಏನು ಮಾಡ್ತಾರೆ ವರ್ಟಿಕಲ್ ಆಗಿದೆ. ಆಮ್ ಐ ರೈಟ್? ಓಕೆ, ಇಲ್ಲಿ ಏನು ಮಾಡ್ತಾರೆ, ದಿಸ್ ಇಸ್ ಅ ಹಾರಿಜೆಂಟಲ್ ರಿಂಗ್. ಸಪೋಸ್ ಐ ಕ್ಯಾನ್ ಮಾರ್ಕ್ ಹಿಯರ್, ಐ ಕ್ಯಾನ್ ಮಾರ್ಕ್ ಓವರ್ ಹಿಯರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಈ ಒಂದು ರಿಂಗ್ ಏನು ಮಾಡ್ತಾರೆ ಹಾರಿಜೆಂಟಲ್ ಆಗಿದೆ ಅಂದರೆ ಈ ಒಂದು ಸಿಸ್ಟಮ್ ಏನು ಮಾಡ್ತಾರೆ, ಒಂದು ಅರ್ಧ ಸಿಸ್ಟಮ್ ನಿಮ್ಮ ಕಡೆ ಬರ್ತದೆ, ಅರ್ಧ ಸಿಸ್ಟಮ್ ನನ್ನ ಕಡೆ ಪೋರ್ಷನ್ ಆಗಿದೆ, ಹಾರಿಜೆಂಟಲ್ ಪೋರ್ಷನ್ ಇದೆ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ರಿಂಗ್ ಇಟ್ ಈಸ್ ಇನ್ ಅ ವರ್ಟಿಕಲ್. ಬಟ್ ಬಾಂಡ್ ನೋಡ್ರಿ ದೀಸ್ ಆರ್ ಇನ್ ವರ್ಟಿಕಲ್ ಅದಾವ, ದೀಸ್ ಬಾಂಡ್ಸ್ ಆರ್ ಇನ್ ಹಾರಿಜೆಂಟಲ್. ಓಕೆ, ಗಾಟ್ ಇಟ್? ಓಕೆ, ಈ ಥರ ಏನು ಮಾಡ್ತಾರೆ, ದೀಸ್ ಆರ್ ಕಾಲ್ಡ್ ಎಸ್ ಸ್ಪೈರೋ ಸಿಸ್ಟಮ್ಸ್ ಅಂತ ಕರಿತೀವಿ. ಈ ಸ್ಪೈರೋ ಸಿಸ್ಟಮಲ್ಲಿ ಕೈರಲಿಟಿ ನೋಡ್ತೀವಿ. ಈ ಸ್ಪೈರೋ ಸಿಸ್ಟಮ್ ಏನು ಮಾಡ್ತೀವಿ, ಕೈರಲಿಟಿ ಚೆಕ್ ಮಾಡ್ತೀವಿ, ವೆದರ್ ದ ಸ್ಪೈರೋ ಸಿಸ್ಟಮ್ಸ್ ಆರ್ ಕೈರಲ್ ಆರ್ ಅಕೈರಲ್ ಅಂತ ಮಾಡ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ವಿತ್ ಎನ್ ಎಕ್ಸಾಂಪಲ್ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್. ಸೊ ಲೆಟ್ ಟೇಕ್ ಎನ್ ಎಕ್ಸಾಂಪಲ್. ಓಕೆ, let me take an example. This is a particular thing, this wedge and dash. Okay, one wedge bond and dash bond. Same thing ಇಲ್ಲಿ ಏನು ಮಾಡ್ತೀನಿ, ಹೈಡ್ರೋಜನ್ ಕ್ಲೋರಿನ್, ದಿಸ್ ಈಸ್ ಆಲ್ಸೋ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್. ಇವಾಗ ಒಂದು ಪ್ಲೇನ್ ಪಾಸ್ ಮಾಡಿರಿ, ಸಪೋಸ್ ಐ ವಿಲ್ ಪಾಸ್ ಅ ಪ್ಲೇನ್ ಓವರ್ ಹಿಯರ್. ಇನ್ನು ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ, ಟರ್ಮಿನಲ್ ಬಾಂಡ್ಸ್ ನೋಡ್ರಿ, ದೀಸ್ ಟರ್ಮಿನಲ್ ಬಾಂಡ್ಸ್ ಅಂತ ಕರಿತೀವಿ. ಓಕೆ, ಟರ್ಮಿನಲ್ ಬಾಂಡ್ಸ್ ಏನು ಮಾಡ್ತಾರೆ, ಇವು ವರ್ಟಿಕಲ್ ಆಗಿದಾವೆ, ದೀಸ್ ಆರ್ ಇನ್ ವರ್ಟಿಕಲ್ ಆ್ಯಂಡ್ ದೀಸ್ ಆರ್ ಇನ್ ಹಾರಿಜೆಂಟಲ್, vertical. This is hydrogen, this is chlorine. Okay, this ಈ ಒಂದು ಥಿಂಗ್ ಏನು ಮಾಡ್ತಾರೆ, ಹೈಡ್ರೋಜನ್ ಕ್ಲೋರಿನ್. ಓಕೆನಾ, ಇವಾಗ ಏನು ಮಾಡ್ತೀನಿ, ಪಾಸ್ ಮಾಡ್ತೀನಿ ಒಂದು ಪ್ಲೇನ್. ಯಾವ ಥರ ಪ್ಲೇನ್ ಪಾಸ್ ಮಾಡ್ತೀನಿ, ಈ ಥರ ಪ್ಲೇನ್ ಪಾಸ್ ಮಾಡ್ತೀನಿ. ಓಕೆನಾ, ಸೇಮ್ ಥಿಂಗ್ ರೀ, ಅಲ್ಲಿನ ಸಿಸ್ಟಮ್ ಹೆಂಗಿತ್ತು ಹಂಗೆ. ಓಕೆ, ಸಪೋಸ್ ಐ ಕ್ಯಾನ್ ಪಾಸ್ ಅ ಪ್ಲೇನ್ ಹಿಯರ್,
I can pass a plane here. ಈಗ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ ಹಿಂಗೆ ಹಾರಿಜಾಂಟಲ್ ಆಗಿ, ಸಾರಿ ಹಿಂಗೆ ಮಾಡ್ತೀನಿ, ಮೇಲಿಂದ ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಪ್ಲೇನ್ ಪಾಸ್ ಮಾಡಿದಾಗ ದಿಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಕ್ಲೋರಿನ್ ವಿಲ್ ಕಟ್ ಡೌನ್. ಈ ಒಂದು ಏನು ಮಾಡ್ತಾರೆ, ಈ ಸಿಸ್ಟಮ್ ಏನು ಮಾಡ್ತಾರೆ, ಕಟ್ ಆಗ್ತದೆ. ಬಟ್ ದೀಸ್ ಹೈಡ್ರೋಜನ್ ಆ್ಯಂಡ್ ದಿಸ್ ಕ್ಲೋರಿನ್ ಏನು ಮಾಡ್ತಾರೆ, ಎರಡು ರಿಫ್ಲೆಕ್ಟ್ ಆಗ್ತವೆ. ಓಕೆನಾ? ಅಂದರೆ ಹೈಡ್ರೋಜನ್ ಕ್ಲೋರಿನ್ ಡಿಫ್ರೆಂಟ್, ಹೈಡ್ರೋಜನ್ ಕ್ಲೋರಿನ್ ಮಾಡ್ತಾರೆ ಡಿಫ್ರೆಂಟ್ ಅಂತಂದರೆ ದೀಸ್ ಆರ್ ನಾಟ್ ಮಿರರ್ ಇಮೇಜಸ್, ಅಂದರೆ ಎರಡು ಸೇಮ್ ಸಿಸ್ಟಮ್ ಅಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ, POS ಅಬ್ಸೆಂಟ್ ಇದೆ, ಆ್ಯಂಡ್ COS ಚೆಕ್ ಮಾಡ್ಕೋರಿ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಏನು ಮಾಡ್ತಾರೆ, ಇಲ್ಲಿ ಮೇಲೆ ಹೈಡ್ರೋಜನ್ ಬರಲ್ಲ, ಈ ಕಡೆ ಹೋದ್ರೆ ಹೈಡ್ರೋಜನ್, ಇಲ್ಲಿ ಕ್ಲೋರಿನ್ ಅದ. ಸೊ COS ಕೂಡ ಅಬ್ಸೆಂಟ್. ಸೊ ಐ ಕ್ಯಾನ್ ಸೇ ಇಟ್ ಈಸ್ ಅ chiral molecule. ಇಟ್ ಈಸ್ ಅ chiral molecule. ಕ್ಲಿಯರ್ ಅದಲ್ಲ? ಕ್ಲಿಯರ್. ಸೇಮ್ ಥಿಂಗ್ ನಾನು ಯಾವ ಥರ ಇಲ್ಲಿ ನೋಡಿದ್ದೆ, ಅಲಿನ್ಸಲ್ಲಿ ನೋಡಿದ್ದೆ, ಅದೇ ಥರ ಇಲ್ಲಿ ಕೂಡ ಮೂರು ರಿಂಗ್ ಬಂದವು. ಓಕೆ, ಸೇಮ್ ಥಿಂಗ್. ಸ್ಪೈರೋದಲ್ಲಿ ಎರಡು ಥರ ಭಾಗ ಮಾಡ್ತೀನಿ, ಮತ್ತೆ ನಾನು 2 ಟೈಪ್ ಆಗಿ ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಒಂದು ಇವನ್ ರಿಂಗ್ ಆ್ಯಂಡ್ ಆಡ್ ರಿಂಗ್. ಆಡ್ ರಿಂಗ್ ಅಂತ ಬರ್ತದ. ಇವನ್ ರಿಂಗ್ ಬಂತಪ್ಪ ಅಂದರೆ ಚೆಕ್ POS and COS. if both are absent then chiral. if both are absent then chiral. ಓಕೆ, ಎರಡು ಅಬ್ಸೆಂಟ್ ಇದ್ದಪ್ಪ ಅಂದರೆ chiral ಅಂತ ಕರಿತೀವಿ. ಸಪೋಸ್ ಎನಿ ಒನ್ ಈಸ್ ಪ್ರೆಸೆಂಟ್ ದೆನ್ ಇಟ್ ಈಸ್ ಅಚಿral. ಆಡ್ ರಿಂಗ್ ಬಂದು ಅಂದರೆ, ಆಡ್ ರಿಂಗ್ ಅಂದ್ರೆ ಏನ್ರಿ, ಆಡ್ ರಿಂಗ್ ಅದೇನು, ಈ ಥರ ಮೂರು ರಿಂಗ್. ಓಕೆ, ಈ ಥರ ಮೂರು ರಿಂಗ್ ಬಂದರೆ ದೆನ್ ಇಲ್ಲಿ ಎರಡು ಪ್ಲೇನ್ ಬಂದ್ಬಿಡ್ತು. ಎರಡು ಏನು ಮಾಡ್ತಾವ್ರೆ, ಟರ್ಮಿನಲ್ ವ್ಯಾಲೆನ್ಸಿ, ಟರ್ಮಿನಲ್ ಬಾಂಡ್ಸ್ ಏನಿರ್ತಾವಲ್ಲ, ಆ ಟರ್ಮಿನಲ್ ಬಾಂಡ್ಸ್ ಏನು ಮಾಡ್ತಾವ್ರೆ, ಸೇಮ್ ಪ್ಲೇನ್ ಬರ್ತಾವೆ. ಅದಕ್ಕೋಸ್ಕರ ಮಾಡ್ತಾರೆ ದೀಸ್ ಆಡ್ ರಿಂಗ್ಸ್ ಆರ್ ಕಾಲ್ಡ್ ಆಸ್ ಅ ಆಪ್ಟಿಕಲಿ inactive molecule. I hope you cleared with the Alins and Spiro system. Next coming to the next part, that is called as the biphenyls. This is interesting. Okay. Biphenyls ಅಂದ್ರೆ ಏನ್ರಿ, biphenyls ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಟಾಕಿಂಗ್ ಟು ದ biphenyls, that is phenyl. Okay, biphenyl ಅಂದ್ರೆ ಎರಡು ಫಿನೈಲ್ ರಿಂಗ್. ಓಕೆ, ಎರಡು ಫಿನೈಲ್ ರಿಂಗ್ ಅಂತ ಹೇಳ್ತೀನಿ. ದಿಸ್ ಈಸ್ ಅ ಫಿನೈಲ್ ರಿಂಗ್ 1 and this is one phenyl ring. Okay, ಈ ಥರ ಮಾಡ್ತು biphenyl system ಅಂತ. So in this biphenyl system I will take this X and this is as a Y and this is as a A and this is as a B. Okay, this biphenyl system ಈ ಥರ ನೋಡಿದಾಗ suppose X Y A B. if X Y A B are non-bulky ಇತ್ತು ಅನ್ನೋದು, if X Y A B are non-bulky then there is no repulsion. repulsion ಇಲ್ಲಪ್ಪ ಅಂದರೆ they are lying in a same plane. they are present in same plane ಇರ್ತಾವ. so they are optically inactive. so non-bulky ಅಂದರೆ ಏನು ತಿಳ್ಕೊಬೇಕು ಫಸ್ಟ್ಗೆ. non-bulky ಅಂದರೆ ವಿಚ್ ಆರ್ ನಾಟ್ bulky ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಯಾವಂದರೆ ಲೈಕ್ ಹೈಡ್ರೋಜನ್, ಫ್ಲೋರಿನ್, ಡ್ಯೂಟೀರಿಯಂ, ಟ್ರಿಶಿಯಂ, OCH3 these are called as a non-bulky system. non-bulky molecules. ಇವೇನು ಕಟ್ಟಿದ್ರೆ ನಾರ್ಮಲ್ ಆಗಿ ಮಾಡ್ತಾರೆ, non-bulky ಇದ್ರೆ ಇವೇ ಬರ್ತವೆ. ಓಕೆನಾ? ಈ ಥರ ಇದ್ದಪ್ಪ ಅಂದರೆ ದೇ ಆರ್ ಬೈಫಿನಲ್ ಏನು ಮಾಡ್ತಾರೆ, ಇದೊಂದು ಫಿನಲ್ ರಿಂಗು ಒಂದು ಬಾಂಡ್ ಏನು ಮಾಡ್ತಾರೆ ಕನೆಕ್ಟ್ ಆಗಿರ್ತಾವೆ. ಅಂದರೆ ಎರಡು ಸೇಮ್ ಪ್ಲೇನ್ ಇರ್ತಾವೆ. ಸಪೋಸು ಇವು ಎರಡು ಬಾಂಡ್, ದೀಸ್ ಟೂ ಬಾಂಡ್ಸ್ ಏನು ಮಾಡ್ತಾರೆ non-bulky ಇತ್ತಪ್ಪ ಅಂದರೆ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಯಾವ ರೀತಿ ರಿಪಲ್ಷನ್ ಇರಂಗಿಲ್ಲ, ರಿಪಲ್ಷನ್ ಆಗಲಾರ್ದಕ್ಕೆ ಏನು ಮಾಡ್ತಾವೆ ಸೇಮ್ ಪ್ಲೇನ್ ಇದೇ ಥರ ಇರ್ತಾವೆ, ಪ್ರೆಸೆಂಟಿಂಗೇ ಇರ್ತಾವೆ. ಸೊ ಅಲ್ಲಿ ಮಾಡ್ತಾವೆ ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇರ್ತೈತಿ, ಮತ್ತು ಸೆಂಟರ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇರ್ಬೋದು, ಇರಲಿಕ್ಕಿಲ್ಲ. ಓಕೆ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇರ್ತೈತಿ. ಅದಕ್ಕೋಸ್ಕರ ಡ್ಯೂ ಟು ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ, ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ದೇ ಆರ್ ಇನ್ ಸೇಮ್ ಪ್ಲೇನ್ ಇರೋ ಕಾರಣ ಏನು ಮಾಡ್ತಾರೆ, ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿಬಿಡ್ತಾವೆ. ಬಟ್ ಇನ್ ಕೇಸ್ suppose I will take a phenyl ring again. in case even phenyl ring is in case this is a phenyl ring ankoli. So this is a case. Suppose I will take an example. Particular example in explain ಮಾಡ್ತೀನಿ.
So this is the thing, NO2, and here NO2, and here CH3, here CH3. So these are bulky molecules, these are bulky, and ಇಲ್ಲಿ ಕೂಡ ಮಾಡ್ತಾರೆ bulky, these are also bulky though. So due to bulkiness there is a repulsion, steric repulsion ಆಗುತ್ತೆ. ಸ್ಟೆರಿಕ್ ರಿಪಲ್ಷನ್ ಅಂದ್ರೆ ಏನು? ಬಲ್ಕಿನೆಸ್ ಇರೋ ಕಾರಣ ಮಾಡ್ತಾರೆ, ಬಾಂಡ್ ಏನು ಮಾಡ್ತಾರೆ, ವೈಬ್ರೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ರಿಪಲ್ಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಎರಡು ಮಾಲಿಕ್ಯೂಲ್ಸ್ ಮಧ್ಯೆ ಮಾಡ್ತಾರೆ ರಿಪಲ್ಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಡ್ಯೂ ಟು ರಿಪಲ್ಷನ್ ಲೆಸ್ ಮಾಡಲಿಕ್ಕೋಸ್ಕರ. ಈ ಒಂದು ರಿಪಲ್ಷನ್, ಸ್ಟೆರಿಕ್ ರಿಪಲ್ಷನ್ನ ಲೆಸ್ ಮಾಡಲಿಕ್ಕೋಸ್ಕರ ಬಾಂಡ್ ವಿಲ್ ರೊಟೇಟ್, ಈ ಥರ ಮಾಡ್ತಾರೆ, ರೊಟೇಷನ್ ಆಗ್ತದೆ. ಸಪೋಸ್ ಈ ಥರ ಮಾಲಿಕ್ಯೂಲ್ ಇದೆ ಅಂತಂದರೆ ಅವಾಗ ಏನು ಮಾಡ್ತಾರೆ, ಡ್ಯೂ ಟು ರಿಪಲ್ಷನ್ ಕಮ್ಮಿ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಸಿಸ್ಟಮ್ ಏನು ಮಾಡ್ತಾರೆ, ಹಿಂಗೆ ಹೋಗುತ್ತೆ, ಒಂದು ಫಿನಲ್ ಸಿಸ್ಟಮ್ ಏನು ಮಾಡ್ತಾರೆ, ಈ ಥರ ಹೋಗುತ್ತಾ, ಒಂದು ಫಿನಲ್ ಸಿಸ್ಟಮ್ ಏನು ಮಾಡ್ತಾರೆ, ಇದೇ ಥರ ಇರ್ತದೆ. ಅಂದರೆ ದೇ ಆರ್ ಕಮಿಂಗ್ ಲೈಕ್ ದಿಸ್, ದೇ ಆರ್ ಗೋಯಿಂಗ್ ಟು ಕನ್ವರ್ಟ್ ಲೈಕ್ ದಿಸ್. ಯಾವ ಥರ ಕನ್ವರ್ಟ್ ಆಗೋದು ಅಂದರೆ ಸಪೋಸ್ ಈ ಥರ ಏನು ಮಾಡ್ತಾರೆ, ಕನ್ವರ್ಷನ್ ಆಗ್ತದೆ, ಈ ಥರ ಏನು ಮಾಡ್ತಾರೆ, ಕನ್ವರ್ಷನ್ ಆಗ್ತದೆ. ಸಪೋಸ್ ದಿಸ್ ಈಸ್ ಅ ಸಿಸ್ಟಮ್, ಈ ಥರ ಮಾಡ್ತಾರೆ, ಕನ್ವರ್ಟ್ ಆಗ್ತವೆ. ಲೈಕ್ ಹಿಯರ್ NO2 ಆ್ಯಂಡ್ ಹಿಯರ್ ಮಿಥೈಲ್ ಗ್ರೂಪ್, ಆ್ಯಂಡ್ ಹಿಯರ್ ಮಿಥೈಲ್ ಗ್ರೂಪ್, ಆ್ಯಂಡ್ ಹಿಯರ್ NO2. ಇವಾಗ ಏನು ಮಾಡ್ತಾರೆ, ನಿಮ್ಮ ಲೆಫ್ಟ್ ಸೈಡ್ ಇರ್ತಂಥ ನಿಮ್ಮ ಫಿನಲ್ ರಿಂಗಿಂಗ್ ಇದೆ, ನಿಮ್ಮ ರೈಟ್ ಸೈಡ್ ಇರ್ತಂಥ ಫಿನಲ್ ರಿಂಗಿಂಗ್ ಇದೆ. ಓಕೆ, ಈ ಥರ ಇದೆ. ಇವಾಗ ಒಂದು ಪ್ಲೇನ್ ಪಾಸ್ ಮಾಡಿ ನೋಡ್ರಿ, ಇವಾಗ ಒಂದು ಪ್ಲೇನ್ ಪಾಸ್ ಮಾಡಿ ನೋಡ್ರಿ. ಸಪೋಸ್ ಐ ವಿಲ್ ಪಾಸ್ ಅ ಪ್ಲೇನ್ ಹಿಯರ್, ವಿಚ್ ಈಸ್ ವರ್ಟಿಕಲ್ ಪ್ಲೇನ್ ಪಾಸ್ ಮಾಡ್ತೀನಿ ನಾನು, ವರ್ಟಿಕಲ್ ಪ್ಲೇನ್ ಪಾಸ್ ಮಾಡ್ತೀನಿ. ಈ ಥರ ವರ್ಟಿಕಲ್ ಪ್ಲೇನ್ ಪಾಸ್ ಮಾಡಿದಾಗ ಅಂದರೆ ಈ ಥರ ಮಾಲಿಕ್ಯೂಲ್ ಇದೆ, ವರ್ಟಿಕಲ್ ಪ್ಲೇನ್ ಪಾಸ್ ಮಾಡ್ತೀನಿ ಹಿಂಗತ್ತೆ. ಓಕೆ, ಹಿಂಗತ್ತೆ ಪಾಸ್ ಮಾಡ್ತೀನಿ ಅಂತಂದರೆ ದಿಸ್ NO2 ಪ್ಲೇನ್, ವೇಟ್ ಅ ಮಿನಿಟ್, ಪ್ಲೇನ್ ಕರೆಕ್ಟ್ ಆಯ್ತು. ಓಕೆ, ಇವಾಗ ಏನು ಮಾಡ್ತಾರೆ, ನಿಮಗೆ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ ಈ ಥರ. ಓಕೆ, ಈ ಥರ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ದಿಸ್ ಈಸ್ ಅ ವರ್ಟಿಕಲ್ ಪ್ಲೇನ್ ಪಾಸ್ ಮಾಡಿ ಏನು ಮಾಡ್ತಾರೆ, ದಿಸ್ ಸಿಸ್ಟಮ್ ವಿಲ್ ಕಟ್. ಈ ಒಂದು ಸಿಸ್ಟಮ್ ಏನು ಮಾಡ್ತಾರೆ, ಕಟ್ ಆಗ್ತದೆ, ಆ ಪ್ಲೇನಿಂದ ಏನು ಮಾಡ್ತಾರೆ, ಕಟ್ ಆಗ್ತದೆ. ಬಟ್ ದಿಸ್ ಸಿಸ್ಟಮ್, ಈ ಒಂದು ಪ್ಲೇನ್ ಯಾವ ಥರ ಪಾಸ್ ಆಗ್ತದ, ಈ ಥರ ಏನು ಮಾಡ್ತಾರೆ, ಪಾಸ್ ಆಗ್ತದೆ. ಇಲ್ಲಿ ಈ ಒಂದು ಥರ ಪಾಸ್ ಆಗ್ತದೆ. ಅಂದರೆ ದಿಸ್ NO2 ಆ್ಯಂಡ್ ದಿಸ್ CH3 ಮಾಡ್ತಾರೆ, ಕಟ್ ಆಗಂಗಿಲ್ಲ. ಓಕೆ, ಅರ್ಥ ಆಗುತ್ತಲ್ರಿ? ಈ ಥರ ಪ್ಲೇನ್ ಇದೆ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ, ಈ ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ದಿಸ್ NO2 ನನ್ನ ಕಡೆ CH3 ಏನು ಮಾಡ್ತಾರೆ, ದೇ ಆರ್ ನಾಟ್ ಸೇಮ್ ಅಂತಂದರೆ POS is absent. Center of symmetry ಇರಂಗಿಲ್ಲ, center of symmetry is also absent. So due to absence of plane of symmetry, due to absence of center of symmetry, this is called as a optically active molecule ಅಂತ ಕರಿತೀವಿ. ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಯಾವಾಗ ಅಂದರೆ ಓನ್ಲಿ ಇನ್ ದ ಕೇಸ್ ಆಫ್ ಬಲ್ಕಿ ಗ್ರೂಪ್ ಇದ್ದಾಗೆ. ಓಕೆ, ಓನ್ಲಿ ಇನ್ ದ ಕೇಸ್ ಆಫ್ ಬಲ್ಕಿ ಗ್ರೂಪ್. If bulky groups are not present, then if bulky groups are not present, I will get a conclusion. If bulky groups are not present, then biphenyls are optically inactive. If there is a presence of bulky groups, then check POS and COS and determine whether it is chiral or ಅಕೈರಲ್ ಏನು ಮಾಡ್ತಿದ್ರೆ ಈ ಥರ ಮಾಡಿ ಡಿಟರ್ಮೈನ್ ಮಾಡಬೇಕು. ಇವಾಗ ಲಾಸ್ಟ್ ಮುಂದೆ ಏನಪ್ಪ ಅಂದರೆ ಇಲ್ಲೇನಿದೆ ಅಲ್ಲ, ದಿಸ್ ಈಸ್ ಕಾಲ್ಡ್ ಎಸ್ ಒನ್ ಟೈಪ್ ಆಫ್ ಐಸೋಮೆರಿಸಮ್. ದಟ್ ಈಸ್ ಈ ಒಂದು ಪಾರ್ಟ್ ಏನಿದೆಯಲ್ಲ, ಸೊ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು. ಸೊ ದಟ್ ಈಸ್ ಕಾಲ್ಡ್ ಅಟ್ರೋಪ್ ಐಸೋಮೆರಿಸಮ್ ಕರಿತೀವಿ. ಅಟ್ರೋಪ್ ಐಸೋಮೆರಿಸಮ್ ಅಂತ ಕರಿತೀವಿ. ಏನಪ್ಪ ಅಟ್ರೋಪ್ ಐಸೋಮೆರಿಸಮ್ ಅಂತಂದರೆ, ಅಟ್ರೋಪ್ ಐಸೋಮೆರಿಸಮ್ ಅಂದರೆ ಏನಪ್ಪ ಅಂದರೆ, ದಟ್ ಈಸ್ ದ ಐಸೋಮೆರಿಸಮ್ which is obtained due to the isomerism generated by restricted
rotation, restricted rotation in biphenyls along a single bond is called atrope isomerism. ಏನಪ್ಪ ಅಂದರೆ ಮೀನಿಂಗ್ ಏನಪ್ಪ ಅಂದರೆ ಸಿ ಇಲ್ಲೇನಾಯ್ತಪ್ಪ ಅಂದರೆ ಇವಾಗ ಡ್ಯೂ ಟು ದಿಸ್ ಬಲ್ಕಿನೆಸ್ ಸ್ಟೆರಿಕ್ ರಿಪಲ್ಷನ್ ಬಂತು. ಸ್ಟೆರಿಕ್ ರಿಪಲ್ಷನ್ ಬಂದ ಕಾರಣ ಏನು ಮಾಡ್ತಾರೆ, ಅಲ್ಲಿ ಸ್ಟೆರಿಕ್ ರಿಪಲ್ಷನ್ ಬಂತಂದರೆ ಆ ಸ್ಟೆರಿಕ್ ರಿಪಲ್ಷನ್ ಕಡಿಮೆ ಮಾಡಲಿಕ್ಕೋಸ್ಕರ ಮಾಡ್ತಾರೆ ಬಾಂಡ್ ರೊಟೇಷನ್ ಆಗ್ತವ್ರಿ. ಯಾಕಂದರೆ ಇಲ್ಲಿ ಮಿಡಲ್ ನೋಡ್ರಿ ಎರಡು ಬೈಫಿನಲ್ ಮಧ್ಯೆ ಮಾಡ್ತಾರೆ. ಎಂಥ ಬಾಂಡ್ ಐತಿ, ಸಿಂಗಲ್ ಬಾಂಡ್ ಅದು. ದಿಸ್ ಸಿಂಗಲ್ ಬಾಂಡ್ ಏನು ಮಾಡ್ತೀವಿ, ಈಸಿ ರೊಟೇಷನ್ ಮಾಡ್ಕೊಂತಾವ ಡ್ಯೂ ಟು ಮೇಕಿಂಗ್ ಅ ಲೆಸ್ ಸ್ಟೆರಿಕ್ ಹಿಂಡ್ರೆನ್ಸ್, ಲೆಸ್ ಸ್ಟೆರಿಕ್ ರಿಪಲ್ಷನ್ ಕಡಿಮೆ ಮಾಡಲಿಕ್ಕೋಸ್ಕರ ಮಾಡ್ತಾರೆ. ದ ಬಾಂಡ್ ವಿಲ್ ರೊಟೇಟ್ ಅಥವಾ ದ ಮಾಲಿಕ್ಯೂಲ್ ರೊಟೇಟ್ ಟು ಮೇಕ್ ಅ ಸ್ಟೆರಿಕ್ ರಿಪಲ್ಷನ್ ಲೆಸ್. ಆ ಥರ ರೊಟೇಷನ್ ಮಾಡ್ಕೊಂಡು ಏನು ಮಾಡ್ತಾವೆ, ಬಾಂಡ್ ಏನು ಮಾಡ್ತಾವೆ ಅಂದರೆ ಮಾಲಿಕ್ಯೂಲ್ ಏನು ಮಾಡ್ತಾನೆ ಅಂತಾನೆ ಅಲೈನ್ಮೆಂಟ್ ಮಾಡ್ತದೆ. ವಾಪಸ್ ಏನಾದ್ರು ಈ ಥರ ಬಾಂಡ್ ರೊಟೇಷನ್ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ, ವಾಪಸ್ ಏನು ಮಾಡೋಕ್ಕಾಗುತ್ತೋ ಈ ಥರ ಬಾಂಡ್ ರೊಟೇಷನ್ ಮಾಡೋಕ್ಕಾಗುತ್ತೋ ಆಗಂಗಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಸ್ಟೆರಿಕ್ ರಿಪಲ್ಷನ್, ಆಲ್ರೆಡಿ ಸ್ಟೆರಿಕ್ ರಿಪಲ್ಷನ್ ಇರೋ ಕಾರಣ ಮಾಡ್ತಾರೆ, ಸ್ಟೇಬಲ್ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾರೆ, ಬಾಂಡ್ ರೊಟೇಷನ್ ಆಗೈತಿ. ವಾಪಸ್ ನಾವು ಬಾಂಡ್ ರೊಟೇಷನ್ ಮಾಡಿದ್ನಪ್ಪ ಅಂದರೆ ಮಾಡಲ್ಲ, ದಟ್ ಈಸ್ ಅ ಬಾಂಡ್ ರೊಟೇಷನ್ ರೆಸ್ಟ್ರಿಕ್ಟೆಡ್ ಆಗಿಬಿಡುತ್ತೆ. ಬಾಂಡ್ ರೊಟೇಷನ್ ಮಾಡುತ್ತಾ ರೆಸ್ಟ್ರಿಕ್ಟೆಡ್ ಆಗೈತಿ. ಯಾಕಂದರೆ ವಾಪಸ್ ಏನು ಬರಂಗಿಲ್ಲ. ಯಾಕೆ ಬರಂಗಿಲ್ಲ, ಸ್ಟೆರಿಕ್ ರಿಪಲ್ಷನ್ ಐತೆ ಇಲ್ಲಿ. ಸ್ಟೆರಿಕ್ ರಿಪಲ್ಷನ್ ಕಡಿಮೆ ಮಾಡಲಿಕ್ಕೋಸ್ಕರ ಏನು ಮಾಡ್ತೀನಿ, ಬಾಂಡ್ ರೊಟೇಷನ್ ಮಾಡ್ಕೊಂಡು ಏನು ಮಾಡಿ ನಾನು ಮಾಲಿಕ್ಯೂಲ್ನ ಒಂದು ಸ್ಟೇಬಲ್ ಫಾರ್ಮಿಗೆ ತಂದುಬಿಟ್ಟಿನಿ. ಈಗ ವಾಪಸ್ ಏನು ಮಾಡಲ್ಲ, ಬಾಂಡ್ ರೊಟೇಷನ್ ಮಾಡಿಕೊಂಡು ಅನ್ಸ್ಟೇಬಲ್ ಫಾರ್ಮಿಗೆ ಬರೋಕ್ಕೆ ಇಷ್ಟಪಡಂಗಿಲ್ಲ. ಅಂದರೆ ದಿಸ್ ಆಫ್ಟರ್ ಈ ಥರ ಮಾಲಿಕ್ಯೂಲ್ ರೊಟೇಷನ್ ಆದಮೇಲೆ ದ ಬಾಂಡ್ ರೊಟೇಷನ್ ಈಸ್ ರೆಸ್ಟ್ರಿಕ್ಟೆಡ್. ಸೊ ಈ ಥರ ಒಂದು ಐಸೋಮೆರಿಸಮ್ಗೆ ಕರೀತಾರೆ, ದಟ್ ಈಸ್ ಓನ್ಲಿ ಕಾಲ್ಡ್ ಆಸ್ ಅಟ್ರೋಪ್ ಐಸೋಮೆರಿಸಮ್ ಕರಿತೀವಿ. ಇದಕ್ಕೊಂದು ನೇಮ್ ಕೊಟ್ಟರು ಅಟ್ರೋಪ್ ಐಸೋಮೆರಿಸಮ್ ಅಂತೇಳಿ ನೇಮ್ ಕೊಟ್ಟರು. ಸೊ ದಿಸ್ ಇಸ್ ಅಬೌಟ್ ದೀಸ್ 3 molecules we have to discuss. ಅದಕ್ಕೋಸ್ಕರ ಮಾಡ್ತೀವಿ 3 molecules ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಅಲೀನ್ಸ್, ಸ್ಪೈರೋ ಆ್ಯಂಡ್ ಬೈಫಿನಲ್ಸ್. ದೀಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ JAM, CUET ಆ್ಯಂಡ್ ಅದರ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಐ ಹೋಪ್ you got a good information about this particular isomerism, like all 3 molecules, all 3 systems, and how to determine the chirality in all 3 systems. I hope you enjoyed the session of this stereochemistry part 3, that is actually part 3. So thank you guys for watching my video. So if you got a good information, then you can subscribe my channel and you can like the videos and share the videos for your friends who are studying in BSc, like MSc part also. And thank you, support me. Thank you guys, take care, bye bye.